ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರ ದೀಪಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಹೇಳ್ಕೊಡ್ತಿರೋಂಥ ವಿಷಯ ಏನಪ್ಪ ಅಂದ್ರೆ, ವಾಟ್ಸ್ಆಪ್ನಲ್ಲಿ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ನಿಮ್ಮ ರಿಲೇಟಿವ್ ಇರ್ಬೋದು, ನಿಮ್ಮ ಲವರ್ಸ್ ಇರ್ಬೋದು, ನಿಮ್ಮ ಎನಿಮೀಸ್ ಇರ್ಬೋದು, ಯಾರೇ ಇರ್ಬೋದು, ನಿಮ್ಮ ವಾಟ್ಸಪ್ನ ಹ್ಯಾಕ್ ಮಾಡ್ತಾ ಇದ್ದಾರೆ. ಯಾಕೆ ಅಂತ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೇನೆ. ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ಗಳು ತುಂಬ ಜನ ನಿಮ್ಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಪರ್ಸನಲ್ ಚಾಟಿಂಗ್ಗಳನ್ನ, ನಿಮ್ಮ ಫೋಟೋಸ್ಗಳನ್ನ ಎಲ್ಲದನ್ನು ನಿಮ್ಮ ಹತ್ರ ನೋಡ್ತಾ ಇದ್ದಾರೆ. ಅದು ನಿಮ್ಗೆ ವಿಷಯ ಗೊತ್ತಾಗ್ತಾ ಇಲ್ಲ. ಹೇಗೆ ಅಂದರೆ, ಇವನ್ ನಿಮ್ಮ ಮೊಬೈಲಲ್ಲಿ ಕೂಡ ಅದನ್ನು ನಿಮ್ಗೆ ಕಂಡುಹಿಡೋಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಹ್ಯಾಕಿಂಗ್ ಸಿಸ್ಟಮ್ ಬಂದಿದೆ ಈಗ. ಅದನ್ನ ಏನಂತ ನಾನು ಇವತ್ತು ನಿಮಗೆ ಹೇಳ್ಕೊಡೋಕ್ಕೆ ನಿಮ್ಮ ಮುಂದೆ ಬಂದು ಕುಂತಿದ್ದೀನಿ. ನೋಡಿ ಸ್ನೇಹಿತರೆ, ನಿಮ್ಮ ಫ್ರೆಂಡ್ಸ್ಗಳು ತುಂಬ ಜನ ನಿಮ್ಮ ಪರ್ಸನಲ್ ಚಾಟಿಂಗ್ನ ನೋಡ್ತಕ್ಕೆ, ನಿಮ್ಮ ಲವರ್ ಇರ್ಬೋದು, ಅಥವಾ ನಿಮ್ಮ ಫ್ಯಾಮಿಲಿ, ನಿಮ್ಮ ಅಪ್ಪ ಅಮ್ಮ, ಅಥವಾ ತಂದೆ ತಾಯಿ ಯಾವತ್ತೂ ಈ ಕೆಲಸ ಮಾಡಲ್ಲ. ಬಟ್ ಅದು ಸಾರಿ ಹೇಳಿದ್ದಕ್ಕೆ, ಆದರೂ ಕೆಲವೊಂದು ಒಳ್ಳೆಯ ಉದ್ದೇಶಕ್ಕೆ ಅವರು ಕೂಡ ಸಿಚುವೇಶನ್ ತಕ್ಕನಾಗಿ ಅವರು ಕೂಡ ನೋಡುವಂಥ ಪ್ರಸಂಗ ಬರ್ಬೋದು. ಸೊ ನಾ ಇವತ್ತು ಹೇಳ್ತಿರೋ ವಿಚಾರ ಅಂದರೆ, ನಿಮ್ಮ ಆಗೋರು ಆಗದೇ ಇರೋರು ಸ್ನೇಹಿತರು ಯಾರೇ ಇರ್ಬೋದು, ನಿಮ್ಮ ಪರ್ಸನಲ್ ಚಾಟ್ನ ನೋಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಕೆಲವೊಂದು ಸೆಟ್ಟಿಂಗ್ಸ್ಗಳಿದೆ. ಆ ಸೆಟ್ಟಿಂಗ್ಸ್ಗಳನ್ನ ನೀವು ತಿಳ್ಕೊಳ್ಳುವಂತಹದ್ದು ತುಂಬ ಇಂಪಾರ್ಟೆಂಟ್ ಆಗಿದೆ. ಇವಾಗ ನಾವು ಕೂಡ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇರೋದು. ಸ್ನೇಹಿತರೆ, ನಿಮ್ಮ ವಾಟ್ಸಪ್ಪು ನಿಮಗೆ ಗೊತ್ತಿಲ್ಲದಂಗೆ ನೀವು ಮಾಡೋ ಪ್ರತಿಯೊಂದು ಚಾಟಿಂಗ್ಸು, ಫೋಟೋಸು, ವೀಡಿಯೋಸು, ಸಪೋಸ್ ನಿಮ್ಮ ಹತ್ರ ನೀವೇನಾದ್ರು ನಿಮ್ಮ ಎಕ್ಸ್ಪೋಸ್ ಇರುವಂತಹ ಫೋಟೋಸ್ ಏನೇನಾದ್ರು ನೀವು ಯಾರಿಗಾರು ಕಳಿಸ್ತಾ ಇದ್ರು, ಅದನ್ನು ಕೂಡ ಯಾರು ನಿಮ್ಮ ಸೆಟ್ಟಿಂಗ್ಸ್ನ ಚೇಂಜ್ ಮಾಡಿರ್ತಾರಲ್ಲ ಆ ವ್ಯಕ್ತಿ ಅದನ್ನು ಕುಂತ ಜಾಗದಲ್ಲಿ ನೋಡ್ಬೋದು. ಅದೇನಂತ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇವಾಗ ನಿಮ್ಮ ಮುಂದೆ ಬರ್ತಿದೆ. ಆ ವಿಡಿಯೋ ನೋಡಿ, ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಇವಾಗ ನಿಮ್ಮ ಒಂದು ವಾಟ್ಸಪ್ನಲ್ಲಿ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸ್ನೇಹಿತರು ಯಾರೇ ಆಗಿರ್ಬೋದು, ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ವಾಟ್ಸಪ್ನ ಹೇಗೆ ಚೆಕ್ ಮಾಡ್ತಾ ಇದ್ದಾರೆ, ಅವ್ರ ಮೊಬೈಲ್ನಲ್ಲಿ ಹೇಗೆ ಚೆಕ್ ಮಾಡ್ತಿದ್ದಾರೆ ದಿನನಿತ್ಯ, ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಮೆಸೇಜ್ನ, ನಿಮ್ಮ ಫೋಟೋಸ್ನ ಪ್ರತಿಯೊಂದು ಅವ್ರು ಹೇಗೆ ನೋಡ್ತಿರೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಪ್ರತಿಯೊಂದು ನಿಮ್ಗೆ ತೋರಿಸ್ಕೊಡ್ತೀನಿ. ಹಾಗೆ ಇದರಿಂದ ಬಚಾವ್ ಆಗೋದು ಹೆಂಗೆ ಅಂತ ನಿಮಗೆ ಈ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ವೇಟ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ ಈ ವಿಡಿಯೋನ. ಓಕೆ, ಇವಾಗ ನೋಡಿ ಸ್ನೇಹಿತರೆ, ನಿಮ್ಮ ಒಂದು ವಾಟ್ಸಪ್ ಓಪನ್ ಮಾಡಿ, ಗೊತ್ತಾಗುತ್ತೆ. ಸದ್ಯಕ್ಕೆ ನಾನು ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಈ ನಮ್ಮ ಫ್ರೆಂಡ್ಸ್ ಅನ್ಕೊಡಿ ಎಕ್ಸಾಂಪಲ್. ಈ ನಮ್ಮ ಫ್ರೆಂಡ್ಸ್ ಏನ್ ಮಾಡ್ತಾರೆ ಅಂದ್ರೆ, ನಿಮ್ಮ ಒಂದು ಮೊಬೈಲ್ನ ಅವ್ರು ಇಸ್ಕೊತಾರೆ. ಫಸ್ಟ್ ಇಸ್ಕೊಂಡು ನಿಮ್ಮ ಒಂದು ವಾಟ್ಸಪ್ನ ಓಪನ್ ಮಾಡ್ತಾರೆ. ಕ್ಲಿಕ್ ಮಾಡಿದಾಗ ಮೇಲೆ ಒಂದು ಟಾಪ್ ಅಲ್ಲಿ 3 ಡಾಟ್ ಬರುತ್ತೆ. ಆ ಡಾಟ್ನ ಕ್ಲಿಕ್ ಮಾಡ್ತಾರೆ. ಆ ಡಾಟ್ನ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಸೆಟ್ಟಿಂಗ್ಸ್ ಅನ್ನೋ ಆಪ್ಷನ್ ಇರುತ್ತೆ. ಆ ಸೆಟ್ಟಿಂಗ್ಸ್ ಒಳಗೆ ಕ್ಲಿಕ್ ಮಾಡಿದಾಗ ಅಲ್ಲೊಂದು ಚಾಟ್ ಅಂತ ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡ್ತಾರೆ. ಆ ಚಾಟ್ ಆದ್ಮೇಲೆ ಚಾಟ್ ಹಿಸ್ಟ್ರಿ ಅಂತ ಇರುತ್ತೆ. ಸೊ ಆ ಚಾಟ್ ಹಿಸ್ಟ್ರಿನೂ ಕೂಡ ಸೆಲೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ಬರುವಂತದ್ದೇ ಎಕ್ಸ್ಪೋಸ್ ಚಾಟ್ ಅಂತ ಇರುತ್ತೆ. ಈ ಎಕ್ಸ್ಪೋಸ್ ಚಾಟ್ ಅಂದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಎಷ್ಟು ಜನ ಕಾಂಟ್ಯಾಕ್ಟ್ ಇದ್ದಾರೆ ಎಲ್ಲ ತೋರಿಸುತ್ತೆ. ಎಕ್ಸಾಂಪಲ್ 500 ಜನ ಕಾಂಟ್ಯಾಕ್ಟ್ ಇದ್ರೆ 500 ಜನನು ಅದ್ರಲ್ಲಿ ತೋರಿಸುತ್ತೆ. 500 ಜನ ಯಾರ್ಯಾರು ಕಾಂಟ್ಯಾಕ್ಟ್ ಇದ್ದಾರೆ ಅಂತ. ಅದರಲ್ಲಿ ಯಾರು ಕಾಂಟ್ಯಾಕ್ಟ್ ನ ಸೆಲೆಕ್ಟ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಎಕ್ಸಾಂಪಲ್ ಕಿರಣ್ ಅಂತ ಹೆಸರು. ಆ ಕಾಂಟ್ಯಾಕ್ಟ್ ನ ಸೆಲೆಕ್ಟ್ ಮಾಡ್ಬೇಕಂತಿದ್ರೆ ಆ ಕಾಂಟ್ಯಾಕ್ಟ್ ನ ಸೆಲೆಕ್ಟ್ ಮಾಡ್ತಾರೆ. ಸೆಲೆಕ್ಟ್ ಮಾಡಿದಾಗ ನೆಕ್ಸ್ಟ್ ಬರುವಂತ ಆಪ್ಷನ್ ಇನ್ಕ್ಲೂಡ್ ಮೀಡಿಯಾ ಅಂತ ಬರುತ್ತೆ. ಇನ್ನೊಂದು ವಿತೌಟ್ ಮೀಡಿಯಾ ಅಂತ ಬರುತ್ತೆ. ಸೊ ಇನ್ಕ್ಲೂಡ್ ಮೀಡಿಯಾ ಅಂದ್ರೆ ನಿಮ್ಮ ಫೋಟೋಸ್, ವಿಡಿಯೋಸ್ ಎಲ್ಲ ಬರುತ್ತೆ, ಟೆಕ್ಸ್ಟ್. ವಿತೌಟ್ ಮೀಡಿಯಾ ಅಂದ್ರೆ ಇದರಲ್ಲಿ ಫೋಟೋಸ್, ವಿಡಿಯೋಸ್ ಯಾವ್ದು ಬರಲ್ಲ ಸ್ನೇಹಿತರೆ, ಬರೀ ಮೆಸೇಜ್ ಮಾತ್ರ ಬರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಎಕ್ಸಾಂಪಲ್ ಈ ಇನ್ಕ್ಲೂಡ್ ಮೀಡಿಯಾ ಮೇಲೆ ಕೊಡ್ತಾರೆ ಸೆಲೆಕ್ಷನ್. ಅವಾಗ ಅವ್ರ ನಿಮ್ಮ ಫೋಟೋಸ್, ನೀವು ಯಾರೇ ಕಳಿಸ್ತೀರಲ್ಲ ಫೋಟೋಸ್, ಚಾಟ್ಸ್ ಎಲ್ಲ ಅವರು ಮೊಬೈಲಿಗೆ ಬಂದ್ಬಿಡುತ್ತೆ. ಓಕೆನಾ? ಸೊ ಅದಕ್ಕೂ ಕೇರ್ಫುಲ್ ಆಗಿರಿ. ಓಕೆನಾ? ಅದಾದ್ಮೇಲೆ ಹೆಂಗ್ ಬರುತ್ತೆ ಅಂದ್ರೆ, ಒಂದು ಜಿಪ್ ಫೈಲ್ ಬರುತ್ತೆ. ಅವರಿಗೆ ಜಿಪ್ ಫೈಲ್ ಬರುತ್ತೆ. ನಿಮ್ಮ ಮೊಬೈಲಿಂದ ಅವರ ಮೊಬೈಲ್ಗೆ ಒಂದು ಜಿಪ್ ಫೈಲ್ ಮೂಲಕ ಕಳ್ಸ್ಕೊಳ್ತಾರೆ. ಸೊ ಆಮೇಲೆ ಏನ್ ಮಾಡ್ತಾರೆ ಅಂದ್ರೆ, ನಿಮ್ದ್ರಲ್ಲಿ ಡಿಲೀಟ್ ಆಪ್ಷನ್ ಇರುತ್ತೆ. ಡಿಲೀಟ್ ಕೊಡಲ್ಲ, ಬರೀ ಡಿಲೀಟ್ ಅಂತ ಕೊಡ್ತಾರೆ. ಸೊ ನಿಮ್ಗೆ ಅದ್ರಲ್ಲಿ ಗೊತ್ತಿರಲ್ಲ ಅವ್ರ ಮೊಬೈಲ್ ಹೋಗಿರುವಂತದ್ದು. ನಿಮ್ಗೆ ಆಮೇಲೆ ಗೊತ್ತೇ ಆಗಲ್ಲ, ಲೈಫ್ ಲಾಂಗ್ ಇದು ನಿಮ್ಗೆ ಗೊತ್ತೇ ಇರಲ್ಲ. ಸೊ ಈ ತರ ಸೆಂಡ್ ಆಗಿದೆ ಅಂತ ಒಂದು ಫೈಲ್. ಸೊ ಏನಾಗುತ್ತೆ ಅಂದ್ರೆ, ಅವ್ರು ಕುಂತ ಜಾಗದಲ್ಲಿ ನೀವೇನು ಮೆಸೇಜ್ ಮಾಡ್ತೀರಾ, ಏನೇನು ಚಾಟಿಂಗ್ ಮಾಡ್ತೀರಾ, ಯಾರ ಜೊತೆ ಮಾಡ್ತೀರಾ, ಅವ್ರು ಯಾರೇ ಸೆಲೆಕ್ಟ್ ಮಾಡ್ತೀರಾ, ಏನ್ ಮಾಡ್ತೀರಾ, ಎಲ್ಲ ಅವರಿಗೆ ಡೀಟೇಲ್ಸ್ ಡೈಲಿ ಬರ್ತಾ ಇರುತ್ತೆ, ಡಾಟಾ. ಇವನ್ ಅವರಿಗೆ ಒಂದು ಹಾಯ್ ಅಂತ ಮೆಸೇಜ್ ಬಂದ್ರು ಕೂಡ ನಿಮ್ಮ ಮೊಬೈಲ್ ಹಾಯ್ ಅಂತ ಅಲ್ಲಿ ಬಂದಿರುತ್ತೆ. ಎಲ್ಲ ಕೂತಾರೆ, ಅವ್ರು ನೋಡ್ಬೋದು. ಸೊ ಅದಕ್ಕೆ ಹುಷಾರಾಗಿ ಫ್ರೆಂಡ್ಸ್, ಯಾವುದೇ ಕಾರಣಕ್ಕೂ ಯಾರನ್ನೂ ನಂಬಕ್ ಹೋಗ್ಬೇಡಿ. ನಾನು ಅವಾಗಲೇ ನಿಮ್ಗೆ ಹೇಳ್ದಂಗೆ ಇದನ್ನ ಅವಾಯ್ಡ್ ಮಾಡೋದು. ಇದರಿಂದ ತಪ್ಪಿಸ್ಕೊಳ್ಳೋದು ಹೆಂಗೆ ಅಂದ್ರೆ, ದಯವಿಟ್ಟು ಯಾರಿಗೂ ನಿಮ್ಮ ಮೊಬೈಲ್ನ ಕೊಡಬೇಡಿ. ಒಂದು ವೇಳೆ ಕೊಟ್ಟರು ವಾಟ್ಸಪ್ಪಿಗೆ ಪ್ರೊಟೆಕ್ಷನ್ ಪಾಸ್ವರ್ಡ್ ಅಥವಾ ಪ್ಯಾಟ್ರನ್ನ ನೀವು ಇಡಲೇಬೇಕಾಗತ್ತೆ. ಸೊ ಅವಾಗ ಅವರು ಅದರಿಂದ ಸ್ವಲ್ಪ ಅವಾಯ್ಡ್ ಆಗುವಂಥ ಚಾನ್ಸಸ್ ಕಮ್ಮಿ ಇರುತ್ತೆ. ನಿಮ್ಮ ಮೊಬೈಲ್ ಸಪೋಸ್ ನೀವು ಒಂದು ಮೊಬೈಲ್ನ ಯಾರಿಗಾರು ಕೊಟ್ಟರು, ಸೊ ಅವರು ನಿಮ್ಮ ವಾಟ್ಸಪ್ ಪ್ಯಾಟರ್ನ್ ಓಪನ್ ಮಾಡಿನೇ ಯೂಸ್ ಮಾಡಬೇಕಾಗತ್ತೆ. ಸೊ ಅವರು ನಿಮ್ಮ ಮೊಬೈಲ್ ಎಲ್ಲ ಚೆಕ್ ಮಾಡ್ತಾರೆ, ಎಲ್ಲ ಕಡೆ ಹುಡುಕ್ತಾರೆ. ಅವಾಗ ವಾಟ್ಸಪ್ಪಲ್ಲಿ ಪ್ಯಾಟರ್ನ್ ಅಥವಾ ಲಾಕ್ ಇದ್ರೆ ಸೊ ಅವರು ನಿಮ್ಮ ವಾಟ್ಸಪ್ ಹೋಗಲ್ಲ. ಅವಾಗ ನಿಮ್ಮ ಹತ್ರ ಅವ್ರ ಪ್ಯಾಟರ್ನ್ ಕೇಳಿದ್ರೆ ಏನಕ್ಕೆ ಅಂತ ನೀವು ಕ್ವಶನ್ ಮಾಡಬಹುದು. ವಾಟ್ಸಪ್ ಈಸಿಯಾಗಿ ಯಾರು ಓಪನ್ ಮಾಡಂಗಿಲ್ಲ. ಸೊ ಅವಾಗ ನಿಮ್ಮ ಹತ್ರ ಪ್ಯಾಟರ್ನ್ ಅಥವಾ ಪಾಸ್ವರ್ಡ್ ಕೇಳ್ತಿದ್ದಾರೆ ಅಂದ್ರೆ, ಅಥವಾ ಫಿಂಗರ್ ಪ್ರಿಂಟ್ ಕೇಳ್ತಿದೆ ಅಂದ್ರೆ ಸಮಥಿಂಗ್ ಈಸ್ ದೇರ್ ಅಂತ ಅರ್ಥ. ಸೊ ಇದರಿಂದ ಅವಾಯ್ಡ್ ಆಗೋದಿಷ್ಟೇ. ದಯವಿಟ್ಟು ಪಾಸ್ವರ್ಡ್ ಇಡಿ, ಯಾರಿಗೂ ಮೊಬೈಲ್ ಕೊಡೋಕೆ ಹೋಗ್ಬೇಡಿ. ಕೊಟ್ಟರು ಒಂದು ವೇಳೆ ನೀವು ಪಕ್ಕದಲ್ಲಿ ಹುಷಾರಾಗಿ ನೋಡಿ. ಇವತ್ತಿನ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಹೇಳ್ತೀನಿ. ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ
ಹೇಳಿ ಅಂತ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಥ್ಯಾಂಕ್ ಯು, ಧನ್ಯವಾದಗಳು.